ಸೊ ನೋಡಿ ಪ್ರಿಯ ವೀಕ್ಷಕರೇ, ನಾನು ನಿಮಗೆ ತೋರಿಸಿದ್ನಲ್ಲ ಯಾವ ರೀತಿ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋಕ್ಕೆ ಯಾವ ರೀತಿ ಎಂಡ್ ಸ್ಕ್ರೀನ್ ಹಾಕೋಬೇಕಂತಂದೆ. ನಮಸ್ಕಾರ ರೀ, ಎಲ್ಲ ಹೆಂಗದಿರಿ? ಬರ್ರಿ ಮತ್ತೆ ಇವತ್ತಿನ ವಿಡಿಯೋದೊಳಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಅತ್ಯುತ್ತಮವಾದ ಮಾಹಿತಿ. ಸೊ ನೋಡ್ರಿ, ನೀವು ಯೂಟ್ಯೂಬ್ ಒಳಗ ವಿಡಿಯೋ ಮಾಡ್ತಾ ಇರ್ತೀರಿ, ಡೈಲಿ ವಿಡಿಯೋನ ಹಾಕ್ತಾ ಇರ್ತೀರಿ, ಮತ್ತೆ ನಿಮ್ದು ಚಾನಲ್ ಕೂಡ ಗ್ರೋ ಆಗೈತಿ. ಬಟ್ ನಿಮ್ದು ಮಾನಿಟೈಸ್ ಕೂಡ ಇವಾಗ ಚಾನಲ್ ಆಗೈತಿ. ಆದ್ರೆ ನಿಮ್ಗೆ ಏನ್ ಗೊತ್ತಾಗ್ತಾ ಇಲ್ರಿ, ಇವಾಗ ನಿಮ್ಗೆ ನಿಮ್ಮ ವಿಡಿಯೋನ ಬಿಟ್ಟು ಜನ ಬೇರೆದವ್ರ ವಿಡಿಯೋನ ಟಚ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ನಿಮ್ಗೆ ಹಿಂದಿನ ವಿಡಿಯೋಕ್ಕೂ ಕೂಡ ನಿಮ್ಗೆ ಜಾಸ್ತಿ ವ್ಯೂಸ್ ಬರ್ಬೇಕಂದ್ರೆ ಏನೈತಿ ನೋಡ್ರಿ, ನಾ ಹೇಳೋ ಒಂದು ಮೆಥಡ್ ನ ನೀವೇನ್ ಮಾಡ್ಬೇಕು, ಪೂರ್ತಿಯಾಗಿ ತಿಳ್ಕೊಬೇಕು. ಸೊ ಆ ಮೆಥಡ್ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದೊಳಗೆ ಹೇಳ್ತೀನಿ ಅಂತ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ಸೊ ಸ್ಕಿಪ್ ಮಾಡಿದ್ರೆ ಏನಾಯ್ತು ನೋಡ್ರಿ, ನಿಮ್ಗೆ ಒಂದು ದೊಡ್ಡ ನಷ್ಟ. ಸೊ ಬನ್ನಿ ಸ್ನೇಹಿತರ, ಆಗಿದ್ರೆ ನಾನು ನಿಮಗೆ ಒಂದು ಮೇನ್ ಟಿಪ್ಸ್ ಹೇಳ್ತೀನಿ ಅಂದಲ್ಲ. ಸೊ ಅದ್ಯಾವ್ದಪ್ಪ ಅಂತಂದ ಹೇಳ್ತೀನಿ ನೋಡ್ರಿ. ನಾನು ಇವಾಗ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಎಂಡ್ ಸ್ಕ್ರೀನ್ ಹಾಕ್ಬೇಕು. ಎಂಡ್ ಸ್ಕ್ರೀನ್ ಅನ್ನೋದು ಏನೈತಿ ನೋಡ್ರಿ, ಇದು ಮೇನ್ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥ ಯೂಟ್ಯೂಬ್ ನಲ್ಲಿ ನಿಮ್ಮ ಚಾನಲ್ ನ ಗ್ರೋ ಆಗ್ಲಿಕ್ಕೆ ಏನೈತಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ರೀ. ಸೊ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ರೀ, ಇವಾಗ ನಿಮ್ ಯಾರೇ ಒಬ್ರು ನಿಮ್ ಚಾನಲ್ ನ ನೋಡ್ತಾ ಇದಾರೆ ಅಂತ ತಿಳ್ಕೊರುತ್ತೆ. ಸೊ ಅವ್ರು ಏನ್ ಮಾಡ್ತಾರ, ನೆಕ್ಸ್ಟ್ ವಿಡಿಯೋನ ಇನ್ನೂ ಬೇರೆ ಟಾಪಿಕ್ ನೀವು ಇವಾಗ ಏನ್ ಮಾಡಿದ್ರಿ, ಎಂಡ್ ಸ್ಕ್ರೀನ್ ಬಗ್ಗೆ ಮಾಡಿದ್ರಿ. ಸೊ ನೆಕ್ಸ್ಟ್ ವಿಡಿಯೋ ಏನೈತಿ ನೋಡ್ರಿ, ಕಾಪಿರೈಟ್ ಬಗ್ಗೆ ನೀವೇ ಮಾಡಿದ್ರಿ. ಸೊ ಅವ್ರಿಗೆ ಏನಾಗೈತಿ, ಕಾಪಿರೈಟ್ ಮ್ಯೂಸಿಕ್ ಬಗ್ಗೆ ಏನೈತಿ ನೋಡ್ರಿ, ಅವ್ರಿಗೆ ಒಂದು ವಿಡಿಯೋ ಬೇಕಾಗೈತಿ, ಅದನ್ನು ಕೂಡ ನೀವೇ ಮಾಡಿದ್ರಿ. ಹಂಗಂದ್ರೆ ನೀವೇನ್ ಮಾಡ್ಬೋದು, ಅದನ್ನ ಒಂದ್ ಕಡೆ ಏನ್ ಮಾಡ್ಬೋದು, ನೀವು ನೆಕ್ಸ್ಟ್ ವಿಡಿಯೋ ಬರುತ್ತೆ ಅನ್ನೋ ಲಾಸ್ಟ್ ಮೂಮೆಂಟ್ ಒಳಗೆ ಏನ್ ಮಾಡ್ಬೋದು, ನೀವು ಎಂಡ್ ಸ್ಕ್ರೀನ್ ನ ತೋರಿಸಬಹುದು. ಸೊ ಅವಾಗ ಏನೈತಿ ನೋಡ್ರಿ, ಅವ್ರು ಏನ್ ಮಾಡ್ತಾರೆ, ಸಡನ್ ಆಗಿ ಅದನ್ನ ಕ್ಲಿಕ್ ಮಾಡ್ತಾರೆ. ಮತ್ತೆ ಏನೈತಿ ನೋಡ್ರಿ, ನಿಮ್ಮ ವ್ಯೂಸ್ ಜಾಸ್ತಿ ಆಗತ್ತೆ. ಮತ್ತೆ ನಿಮ್ಮ ಚಾನಲ್ ಅವ್ರು ಏನ್ ಮಾಡ್ತಾರೆ, ಸಬ್ಸ್ಕ್ರೈಬರ್ ಜಲ್ದಿ ಮಾಡ್ಕೊಂತಾರೆ. ಇಲ್ಲಪ್ಪ, ಈ ಒಬ್ಬ ಕ್ರಿಯೇಟರ್ ಏನ್ ಮಾಡ್ಯಾನ, ಎಲ್ಲಾ ಮಾಹಿತಿನ ಇವ್ರು ನೀಡ್ಯಾರ. ಸೊ ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಯಾವುದೇ ಕೂಡ ನಷ್ಟ ಕೂಡ ಇಲ್ಲ ಅಂತಂದು ಏನ್ ಮಾಡ್ತಾರ, ಅವರು ನಿಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ಮತ್ತೆ ನೀವು ಏನ್ ಮಾಡ್ಬೋದು, ಇದೇ ರೀತಿ ಜಾಸ್ತಿ ಜನಗಳನ್ನ ರೀಚ್ ಆಗ್ಬಹುದು. ಮತ್ತೆ ಜಾಸ್ತಿ ಜನಗಳನ್ನ ರೀಚ್ ಆಗಿ ನಿಮ್ಮ ಒಂದು ಪ್ರೀತಿನ ಗಳಿಸಿ ನೀವೇನ್ ಮಾಡ್ಬೋದು, ಇನ್ಕಮ್ ನ ಜಾಸ್ತಿ ಮಾಡ್ಕೋಬಹುದು. ಸೊ ಬನ್ನಿ ಸ್ನೇಹಿತರೆ, ಎಂಡ್ ಸ್ಕ್ರೀನ್ ನ ಯಾವ ರೀತಿ ಹಾಕೊಳ್ಳೋದು ನಾವು ಯೂಟ್ಯೂಬ್ ದೊಳಗ ಅಂತಂದ ನಾನು ನಿಮ್ಗೆ ಈ ವಿಡಿಯೋದೊಳಗ ತಿಳಿಸ್ಕೊಡ್ತೀನಿ ಅಂತ ಲೇಟ್ ಮಾಡೋದು ಬೇಡ. ಬನ್ನಿ ಸ್ನೇಹಿತರೆ, ನಾನು ಇವತ್ತು ಎಂಡ್ ಸ್ಕ್ರೀನ್ನ ಯಾವ ರೀತಿ ನೀವು ನಿಮ್ಮ ವಿಡಿಯೋಕ್ಕೆ ಯೂಟ್ಯೂಬ್ ವಿಡಿಯೋಕ್ಕೆ ಹಾಕ್ಬೋದು ಅಂತಂದು ನಾನು ನಿಮ್ಗೆ ಇವಾಗ ತಿಳಿಸಿಕೊಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಿಮ್ಮ ಮೊಬೈಲ್ ಒಳಗೆ ಎಲ್ಲರ ಮೊಬೈಲ್ ಒಳಗೆ ಕ್ರೋಮ್ ಅಂಕರು ಇದ್ದಿರ್ತದೆ. ಸೊ ಅಲ್ಲಿಗೆ ಏನು ಮಾಡಿರಿ, youtube.studio.com ಅಂತಂದು ಏನು ಮಾಡಿರಿ, ಸರ್ಚ್ ಮಾಡಿರಿ. ಸೊ ಸರ್ಚ್ ಮಾಡಿದ ತಕ್ಷಣ ಏನೈತೆ ನೋಡಿರಿ, ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಏನೈತೆ ನೋಡಿರಿ, ಅದು ಕಾಣುತ್ತೆ. ಸೊ ಇಲ್ಲಿ ನೋಡಿರಿ, ನೀವು ನೋಡ್ತಾ ಇರ್ಬೋದು ಚಾನಲ್ ಡ್ಯಾಶ್ಬೋರ್ಡ್. ನನ್ನ ಚಾನಲ್ ಡ್ಯಾಶ್ಬೋರ್ಡ್ ಏನು ಮಾಡ್ತಾಯಿದೆ, ನನಗೆ ಶೋ ಆಗ್ತಾಯಿದೆ. ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಏನು ಮಾಡ್ತಾಯಿದ್ದೀನಿ, ನನ್ನ ಕಂಟೆಂಟ್ ಒಂದು ವಿಡಿಯೋಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಎಂಡ್ ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಸೊ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇವೆಲ್ಲ ನನ್ನ ವಿಡಿಯೋಗಳು, ನನ್ನ ಚಾನಲ್ದು. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಈ ವಿಡಿಯೋಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ, ಎಂಡ್ ಸ್ಕ್ರೀನ ಕುಂದಿರ್ಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗ ಯಾವ ರೀತಿ ಈ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನ್ ಕುಂದಿರ್ಸ್ತೀನಿ ಅಂತ ನೀವು ನೋಡಿ. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇರ್ತೇನೆ ನೋಡಿ, ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ತಾ ಇರುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಡ್ ಸ್ಕ್ರೀನ್ ಅಂತ ಇದೆ ತೋರಿಸ್ತಾ ಇದೆ. ಪೋಸ್ಟ್ ಒನ್ ನೋಟಿಸ್ ಅಂತ ಇದೆ, ಮತ್ತು ಇದು ಪಬ್ಲಿಕ್ ಮತ್ತು ಸಬ್ ಟೈಟಲು, ಮತ್ತು ಇದು ಎಂಡ್ ಸ್ಕ್ರೀನ್ ಅಂತ ಇದೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ, ಈ ಒಂದು ವಿಡಿಯೋಕ್ಕೆ ನಾನು ಎಂಡ್ ಸ್ಕ್ರೀನ ಹಾಕಿಲ್ಲ. ಸೊ ಅದನ್ನು ಏನು ಮಾಡ್ತೀನಿ, ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಒಂದೇದು ಏನೈತಲ್ರಿ, ಇದು ನಮ್ಮ ಚಾನಲ್ನ ಇಲ್ಲಿ ತೋರಿಸುತ್ತೀರಿ. ನಿಮ್ಮ ಚಾನಲ್ ಯಾವ ರೀತಿ ಇರುತ್ತೆ ನೋಡಿರಿ, ಈ ಒಂದು ಸರ್ಕಲ್ ಒಳಗೆ ನಿಮ್ಮ ಚಾನಲ್ ಫೋಟೋ ತೋರಿಸುತ್ತಾ. ಮತ್ತು ಇಲ್ಲಿ ಏನೈತೆ ನೋಡಿರಿ, ಇತ್ತೀಚೆಗೆ ಯಾವ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರಲ್ಲ, ಸೊ ಆ ವಿಡಿಯೋನ ಇಲ್ಲಿ ನೀವು ಸೇರಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಆ ರೀತಿ ಬೇಡಪ್ಪ, ನನಗೆ ಏನು ಬೇಕು ಬೇರೆ ತರಹ ನಾನು ಎಂಡ್ ಸ್ಕ್ರೀನ್ ಹಾಕ್ಬೇಕಂದ್ರೆ ನೋಡಿರಿ, ಇಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ ಇವರು. ಸೊ ಇಲ್ಲಿ ನೋಡ್ಬೋದು ನೀವು, 2 ವಿಡಿಯೋ ಹಾಕಿ ಮಧ್ಯೆ ನಿಮ್ಮ ಚಾನಲ್ ಇಡ್ಬೋದು, ಅಥವಾ ಆ ಕಡೆ ಈ ಕಡೆ 2 ವಿಡಿಯೋ ಹಾಕ್ಬೋದು. ಒಂದು ನಿಮ್ಮ ಚಾನಲ್ದು ನಿಮ್ಮ ಚಾನಲ್ನ ಫೋಟೋ ಇಟ್ಟು, ಮತ್ತು ಇನ್ನೊಂದು ಕಡೆ ಏನು ಮಾಡ್ಬೋದು, ನಿಮ್ಮ ನೆಕ್ಸ್ಟ್ ವಿಡಿಯೋನ ಇಡ್ಬೋದು ಅಂತ ನೋಡಿ. ಅದರಲ್ಲೇ ಎಕ್ಸೆಟ್ರಾ ಇವೆ. ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಮೂರನೇದ್ದು ನಂಗೆ ಲಾಸ್ಟ್ ಒನ್ ಏನು ಬೇಕಾಗಿದೆ, ಸೆಲೆಕ್ಟ್ ಮಾಡೋದು ಬೇಕಾಗಿದೆ. ಸೊ ಅದನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಏನಿದೆ ನೋಡ್ರಿ, ಇಲ್ಲಿ ಬೆಸ್ಟ್ ಫಾರ್ ವ್ಯೂವರ್ ಅಂತಂದಿದೆಯಲ್ಲ, ನಾವು ಇಲ್ಲಿ ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡೋಂತಡ್ರಿ, ಎಷ್ಟನೇ ಸೆಕೆಂಡ್ ಬೇಕಂದ್ರೆ ನಂಗೆ 4:16 ನನಗೆ ಬೇಕು. ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಸ್ಪೆಸಿಫಿಕ್ ವಿಡಿಯೋ ಅಂತಂದು ನಾನು ಇವಾಗ ಸೆಲೆಕ್ಟ್ ಮಾಡಿದ್ದೆ. ಸೊ ನಾನು ಯಾವ ರೀತಿ ನಾನು ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡಿದ ವಿಡಿಯೋ ಐತೆ ನೋಡಿರಿ. ಸೊ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ,
ಇದನ್ನು ಇವಾಗ ಏನಾಗುತ್ತಿದೆ ಇಲ್ಲೇ ಶೋ ಆಗುತ್ತೆ. ಸೊ ಇದಾದ ತಕ್ಷಣ ಏನು ನೋಡಿರಿ ಫ್ರೆಂಡ್ಸ್, ಇನ್ನೊಂದು ಇದೆಯಲ್ಲ, ಸೊ ಸೈಡ್ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಇನ್ನೊಂದು ಇದೆಯಲ್ಲ, ಅದನ್ನು ನಾವು ಇವಾಗ ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಏನಾಗ್ತಾಯಿದೆ ಫ್ರೆಂಡ್ಸ್, ಪ್ಲೇಲಿಸ್ಟ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಪ್ಲೇಲಿಸ್ಟ್ ನಾವು ಯಾವ ಪ್ಲೇಲಿಸ್ಟ್ನ ಹಾಕ್ಬೋದು ಅಲ್ಲಿ ಅಂತಂದ್ರೆ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಏನು ಮಾಡಿದೆ, ಟೆಕ್ ಗುರು ಅನ್ನೋದೊಂದು ಏನು ಮಾಡಿದೆ, ಪ್ಲೇಲಿಸ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿದೆ. ಸೊ ಅದು ನನ್ನ ಚಾನಲ್ ಒಳಗೆ ಟೆಕ್ ಗುರು ಒಳಗೆ ಏನೈತೆ ನೋಡಿ, ನಾನು 9 ವಿಡಿಯೋ ಹಾಕ್ತೀನಿ. ಸೊ ಅವ್ರೇನು ಮಾಡ್ಬೋದು, ಮೋಜ್ ಆ್ಯಪ್ ಬಗ್ಗೆ ಬೇಕಾಗಿದ್ರೆ ಇದನ್ನು ಈಚೆ ಕಡೆ ಲೆಫ್ಟಿಗೆ ಇರೋ ವಿಡಿಯೋನ ಕ್ಲಿಕ್ ಮಾಡ್ಕೋಬೋದು, ಅಥವಾ ಇನ್ನೂ ಬೇರೆ ಬೇರೆ ಟೆಕ್ ವಿಡಿಯೋ ಬೇಕಾದರೆ ಏನಿದೆ ನೋಡಿರಿ, ಸೈಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಪ್ಲೇಲಿಸ್ಟ್ನ ಟಿಕ್ ಮಾಡ್ಕೊಂಡು ವಿಡಿಯೋನ ನೋಡ್ಬೋದು. ಮತ್ತು ಮಿಡಲಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಸೊ ಇದು ಏನಾಗುತ್ತೆ, ನಮ್ಮ ಚಾನಲ್ನ ಏನೈತೆ ನೋಡ್ರಿ ಅವರು ವಿಸಿಟ್ ಮಾಡ್ಬೋದು. ಸೊ ನೋಡಿರಲ್ಲ ಫ್ರೆಂಡ್ಸ್, ಇದನ್ನು ನಾವೇನು ಮಾಡೋಣ ಇವಾಗ, ಸೇವ್ ಮಾಡ್ಕೊಳ್ಳೋಣ. ಸೇವ್ ಅಂಕರು ಮಾಡಿದ್ವಿ ಕರೆ, ಮತ್ತು ಇದು ನಾನು ನಿಮಗೆ ಕರೆ ಏನೇ ಇಲ್ಲ ಅಂತಂದು ಗೊತ್ತಾಗಬೇಕಲ್ರಿ ನಿಮಗೆ. ಸೊ ಬನ್ನಿ ಫ್ರೆಂಡ್ಸ್, ಹಂಗಿದ್ರೆ ಆ ವಿಡಿಯೋನ ಏನು ಮಾಡೋಣ ಅಂತ ನಾವು ಯೂಟ್ಯೂಬ್ ಒಳಗೆ ಕ್ಲಿಕ್ ಮಾಡೋಣಂತೆ. ಸೊ ವೇಟ್ ಮಾಡಿ ಸ್ನೇಹಿತರೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಆ ಚಾನಲ್ದು ಆ ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮ ಕಣ್ಮುಂದೆ. ಸೊ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಇವಾಗ ನೋಡ್ತಾ ಇರ್ಬೋದು, ಮೋಜ್ ಆ್ಯಪ್ದು ಅದೇನು ಮಾಡ್ತಾ ಇದೆ, ಇಲ್ಲಿ ನಿಮಗೆ ಸೈಡ್ ವಿಡಿಯೋನ ತೋರಿಸ್ತಾ ಇದೆ, ಮತ್ತು ಚಾನಲ್ ವಿಸಿಟಿಂದ ಕೂಡ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಏನಿದೆ ನೋಡ್ರಿ, ಟೆಕ್ ಗುರು ಅಂತಂದು ಏನು ಮಾಡ್ತಾ ಇದೆ, ನೆಕ್ಸ್ಟ್ ವಿಡಿಯೋದು ಏನಿದೆ ನೋಡ್ರಿ, ಇದು ಕ್ಲಿಕ್ ಆಗುತ್ತೆ. ಸೊ ನೀವು ನೋಡಿರ್ಬೋದು ಫ್ರೆಂಡ್ಸ್. ಸೊ ನೋಡಿ ಪ್ರಿಯ ವೀಕ್ಷಕರೇ, ನಾನು ನಿಮಗೆ ತೋರಿಸಿದ್ನಲ್ಲ ಯಾವ ರೀತಿ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋಕ್ಕೆ ಯಾವ ರೀತಿ ಎಂಡ್ ಸ್ಕ್ರೀನ್ನ ಹಾಕೋಬೇಕಂತಂದೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ. ನಾನು ನಿಮಗೆ ಹೇಳ್ತಕ್ಕಂಥ ಕಂಟೆಂಟ್ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಒಂದು ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಯಾವ್ದಾರ ರೀತಿಯ ಪ್ರಾಬ್ಲಮ್ ಇದ್ದರೆ ಏನಿದೆ ನೋಡಿರಿ, ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಹಲವಾರು ವಿಡಿಯೋಗಳು ಇದೇ ರೀತಿ ನಮ್ಮ ಚಾನಲಲ್ಲಿ ಸಿಗ್ತವೆ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಯಾವ ರೀತಿ ಎಂಡ್ ಸ್ಕ್ರೀನ್ ಹಾಕೊಳ್ಳೋದು ಮತ್ತು ಯಾವ ರೀತಿ ಇದನ್ನ ಯೂಸ್ ಮಾಡ್ಕೊಳ್ಳೋದು ಅಂತಂದು ನಾನು ನಿಮ್ಗೆ 100% ತಿಳಿಸ್ಕೊಟ್ಟಿನಿ ಅಂತಂದು ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋನ ಆದ್ರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನಿಮ್ಮ ಫ್ರೆಂಡ್ ಕೂಡ ಯಾರೊಬ್ಬರು ಕ್ರಿಯೇಟರ್ ಇದ್ರೆ ಅವ್ರಿಗೆ ಕೂಡ ಶೇರ್ ಮಾಡ್ರಿ, ಯಾವ ರೀತಿ ಎಂಡ್ ಸ್ಕ್ರೀನ್ ಹಾಕೊಳ್ಳೋದು ಅಂತಂದು ಅವರು ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಬಾಯ್ ರೀ.